ವಿಜಯ್ ಹೇಳಿದ್ದಕ್ಕೆ ನಿಮಗೆ ಗೊತ್ತಾಯ್ತಾ? ಇಲ್ಲಾಂದ್ರೆ ಗೊತ್ತಾಗ್ತಿರ್ಲಿಲ್ವಾ? ನೀನು ಗುರುಗಳ ಮನೆಯಿಂದ ಇದಕ್ಕಿದಾಗ ಹೋಗ್ಬಿಟ್ಟೆ. ನಾವೆಲ್ಲ ಹುಡ್ಕಿದ್ವಿ. ನಾನು ಸಿಕ್ಕಿಲ್ಲ ಅಂತ ಯಾರಿಗೂ ಟೆನ್ಷನ್ನೇ ಇಲ್ವಾ? ಕಮಾನ್ ಮೇಘನಾ, ನೀನು ಹಾಸ್ಪಿಟ್ಲಲ್ಲಿ ಇದೆಯಾ ಅಂತ ಗೊತ್ತಾಯ್ತು. ವಿಜಯ್ ಕರ್ಕೊಂಡ್ಬರ್ತಿದ್ದಾನಂತನೂ ಗೊತ್ತಾಯ್ತು. ಅದಕ್ಕೆ ಸುಮ್ಮನೆ ಅದೇ. ಯಾಕೆಲ್ರೂ ಒಂಥರ ಆಡ್ತಿದ್ದೀರಾ? ಯಾಕೆಲ್ರೂ ಒಂಥರ ನೋಡ್ತಿದ್ದೀರಾ? ಅತ್ತೆ ಹತ್ರ ಮಾತಾಡೋದಕ್ಕೆ ಹೋದ್ರೆ ಅವ್ರು ಮುಖ ಕೊಟ್ಟು ಮಾತಾಡಲ್ಲ. ನೀವಿಬ್ರು ಪಿಸ್ ಪಿಸ್ ಅಂತ ಮಾತಾಡ್ತಿದ್ರಿ. ನಾನು ಬಂದ ತಕ್ಷಣ ನಿಲ್ಸ್ಬಿಡ್ರಿ. ನನಗೇನೋ ಆಗ್ಬಿಟ್ಟಿದೆ ಅನ್ನೋ ರೀತಿ ವರ್ತಿಸ್ತಾ ಇದ್ದೀರಾ. ಬೇಜಾರಾಗಲ್ವಾ ನನಗೆ? ಏನ್ ನಡೀತಿದೆ ಅಂತ ದಯವಿಟ್ಟು ಹೇಳಿ. ಏನ್ ನಡೀತಿದೆ ಅಂತ ನೇರವಾಗಿ ಹೇಳಿ ಪ್ಲೀಸ್. ಹಾಗೇನೂ ಇಲ್ಲ ಅದಕ್ಕೆ. ನೀವು ಯಾಕೆ ಏನೇನೋ ಕಲ್ಪಿಸ್ಕೊತಾ ಇದ್ದೀರಾ? ಅಂದ್ರೆ ನಾನು ಸುಮ್ಮನೆ ಹಾಗೆ ಅನ್ಕೋತೀನಾ? ನಿಜವಾಗ್ಲೂ ಏನು ನಡೀತಿಲ್ವಾ? ನಾನೇ ಏನೋ ಕಲ್ಪನೆ ಮಾಡ್ಕೋತಿದ್ದೀನಿ. ನನ್ನ ಬುದ್ಧಿಗೆ ಮಂಕ್ ಹಿಡ್ದಿದೆ ಅಲ್ವಾ? ಅದಕ್ಕೆ ನಾನೆಲ್ಲಿ ಹಾಗೆ ಹೇಳಿದೆ? ನೀವು ನಾನು ಹೇಳ್ತಾರ ನೀವು ಅರ್ಥ ಮಾಡ್ಕೋತಾ ಇಲ್ಲ. ತಪ್ಪು ತಿಳ್ಕೊತಾ ಇದ್ದೀರಾ ನೀವು. ಹೌದು, ನನಗೆ ಏನೋ ಗೊತ್ತಾಗಲ್ಲ, ನಿಮ್ಮೆಲ್ರಿಗೂ ಎಲ್ಲ ಗೊತ್ತಾಗುತ್ತೆ. ನಾನು ಪ್ರೈಮರಿ ಸ್ಕೂಲ್ ಟೀಚರ್, ಹಳ್ಳಿ ಹುಡುಗಿ, ದಡ್ಡಿ ನಾನು. ನಾನು ಅಬ್ನಾರ್ಮಲ್ ಅಂತ ತಾನೇ ನಿಮ್ಗಳ ಅರ್ಥ. ಅಣ್ಣ ಪ್ಲೀಸ್, ಅದಕ್ಕೆ ಸಮಾಧಾನ ಮಾಡಿ ಹೇಳು. ಅವ್ರಿಗೆ ನಿನ್ನ ಆಸರೆ ಬೇಕಾಗಿದೆ, ಪ್ಲೀಸ್. ಬೇಡ, ನನಗೆ ಯಾರ ಆಸರೆನೂ ಬೇಡ, ಯಾರ ಸಮಾಧಾನನೂ ಬೇಡ, ಯಾರ ಸಾಂತ್ವನನೂ ಬೇಡ. ನನಗೇನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ಗೊತ್ತಿದೆ. ಅಷ್ಟು ಮೆಚುರಿಟಿ ಇದೆ ನನಗೆ. ನಾನು ದಡ್ಡಿ ಅಲ್ಲ. ಈಗ ಮಾತಾಡ್ಕೋದ್ರೆ ಅವಳ ಕೋಪ ಇನ್ನೂ ಜಾಸ್ತಿ ಆಗತ್ತೆ. ಒಬ್ಳೇ ಇದ್ದಾಗ ನಾನು ಹೋಗಿ ಸಮಾಧಾನ ಮಾಡ್ತೀನಿ. ಪಾಪ ಅಣ್ಣ, ಅತ್ತಿಗೆ ಅವ್ರನ್ನ ನೋಡಿದ್ರೆ ಬೇಜಾರಾಗುತ್ತೆ. ಅತ್ತಿಗೆ ಯಾಕೆ ಈ ಥರ ಆಗೋದ್ರು? ಛೇ, ಮೇಘನಾ, ನನ್ನ ಮಗನ ಮದುವೆ ಮಾಡಿಕೊಂಡು ನಿನ್ಗೆ ಒಳ್ಳೇದೇ ಆಗಿದೆ. ಅವನಿಂದ ಯಾವುದೂ ಕೆಟ್ಟದಾಗಿಲ್ಲ ನಿನಗೆ. ಅವನಿಗೇನು ಮಾಡಬೇಡ್ವೆ, ಅವನ ಪ್ರಾಣ ಕಿತ್ಕೋಬೇಡ ಪ್ಲೀಸ್. ದಯವಿಟ್ಟು ಈ ರೀತಿ ಎಲ್ಲ ಮಾತಾಡಬೇಡಿ ಮಾ. ನಾನ್ಯಾಕೆ ಅವ್ರ ಪ್ರಾಣ ತೆಗಿಲಿ? ಅವ್ರು ನನ್ನ ದೇವರು. ನೀವ್ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ನೀವು ಮಾತಾಡ್ಸಿದ್ದು ಯಾರ ಹತ್ರ ಅಂತ ಗೊತ್ತಾ? ಮೇಘನಾ ಅಲ್ಲ, ಮಧುವಂತಿ.
ಬೇಡಮ್ಮ, ನನ್ನ ಮುಂದೆ ಕೈ ಮುಗಿದು ನೀವು ಚಿಕ್ಕವರಾಗಬಾರ್ದು. ನಾನು ಅವ್ರಿಗೇನು ಮಾಡಲ್ಲ ಅಮ್ಮ. ಅವರು ನನ್ನ ಪ್ರಾಣ. ನನ್ನ ಪ್ರಾಣನ ನಾನೇ ತೆಕ್ಕೋತೀನ? ನನ್ನ ಜೀವನನ ನಾನೇ ಹಾಳು ಮಾಡ್ಕೋತೀನಿ? ನನ್ನ ನೆಮ್ಮದಿನ ನಾನೇ ನಾಶ ಮಾಡ್ಕೋತೀನ? ಇಲ್ಲಮ್ಮ, ಅವರು ನೆಮ್ಮದಿಯಿಂದ ಖುಷಿಯಿಂದ ಇರಬೇಕು. ನಾನವ್ರ ಪಾದ ಧೂಳಿಗೂ ಸಮ ಇಲ್ಲ. ಅವ್ರನ್ನ ಮುಟ್ಟೋ ಯೋಗ್ಯತೆ ನನಗೆಲ್ಲಿಂದ ಬರಬೇಕು? ಅಂಥದ್ರಲ್ಲಿ ನಾನವ್ರ ಪ್ರಾಣ ತೆಗಿತೀನ? ನಾನು ಹೇಗೆ ಹೇಳಲಿ, ಹೇಗೆ ಅರ್ಥ ಮಾಡಿಸ್ಲಿ? ನನ್ನ ಮೇಲೆ ಕೋಪ ಇದ್ರೆ ಒಂದೇಟ್ ಹೊಡೆದ್ಬಿಡಿ ಅಮ್ಮ. ಆದ್ರೆ ಈ ರೀತಿ ಆಪಾದನೆ ನನ್ನಿಂದ ಸಹಿಸಕ್ಕಾಗಲ್ಲ. ಇದು ಆಪಾದನೆ ಅಲ್ಲ ಕಡೆ, ಆತಂಕ. ಯಾಕೆ ನಿನ್ನ ಅಕ್ಕನ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊತಿದ್ಯಾ ನೀನು? ಅದೆಲ್ಲ ಮುಗ್ದೋಗಿರೋ ಕತೆ. ನೀನೀಗ ನಮ್ಮ ಕುಟುಂಬದವಳು, ನಮ್ಮ ಕುಟುಂಬದ ಸದಸ್ಯೆ. ನೀನು ಮದುವೆ ಆಗಿ ಬಂದ ಮೊದಲನೇ ದಿನಾನೇ ಮನೆ ಜವಾಬ್ದಾರಿ ಎಲ್ಲ ನೀನು ಕೊಟ್ಟಿದ್ದೆ ತಾನೆ? ಯಾಕೆ ಹೇಳು? ನಿನ್ನ ಮೇಲಿರೋ ಸಂಪೂರ್ಣವಾದ ನಂಬಿಕೆಯಿಂದ ಬೇಲಿನೇ ಎದ್ದು ಹೊಲ ಮೇಯ್ದ್ರೆ ಹೇಗೆ? ನನಗೆ ಗೊತ್ತು ಏನೋ ಆಗ್ತಿದೆ ಅಂತ, ಆದ್ರೆ ಅದ್ಯಾವುದನ್ನು ನಾನು ಇಷ್ಟಪಟ್ಟು ಮಾಡ್ತಿಲ್ಲ. ನಾನು ಏನ್ ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ. ನನ್ನಲ್ಲಿ 1000 ಗೊಂದಲಗಳಿವೆ. ನಾನು ಹೀಗೆಲ್ಲ ನಡ್ಕೋತಿದ್ದೀನಿ ಅಂತ ನನ್ನ ಮೇಲೆ ದಯವಿಟ್ಟು ಕೋಪಿಸ್ಕೋಬೇಡಿ. ನನ್ನನ್ನು ದ್ವೇಷಿಸಬೇಡಿ ಅಮ್ಮ. ನನ್ನ ದೂರ ಮಾಡಬೇಡಿ. ಮಧುವಂತಿ ಮೇಘಗಳಿಂದ ದೂರ ಆಗಿಲ್ಲ ಅಂದ್ರೆ ನಾನು ನನ್ನ ಕುಟುಂಬದಿಂದ ಪರ್ಮನೆಂಟ್ ಆಗಿ ದೂರ ಆಗಬೇಕಾಗತ್ತೆ. ಮಧುವಂತಿ ನನ್ನ 3 ದಿನದಲ್ಲಿ ಕೊಲ್ತೀನಿ ಅಂತ ಹೇಳಿದಕ್ಕೆ ಮನೆಯವರಿಗೆಲ್ಲ ಗಾಬರಿ ಶುರು ಆಗಿದೆ. ಇನ್ನು 3 ದಿನಕ್ಕೆ ಅಷ್ಟಮಿ. ನಾಳೆಯಿಂದನೇ ಭೂತ ಯಜ್ಞ ಮಹಾಮಂಡಲಕ್ಕೆ ಸಿದ್ಧತೆಗಳನ್ನ ಮಾಡ್ಕೋತೀನಿ. ಮಧುವಂತಿನ ಯಾವಾಗ ಬೇಕೋ ಅವಾಗ ಕರ್ಸ್ಕೊತೀನಿ. ಅಷ್ಟು ಸುಲಭವಾಗಿ ಬರ್ತಾಳ ಅವಳು? ಬರದೇ ಇದ್ರೆ ಬಿಡೋರು ಯಾರು? ಆದರೆ ಒಂದು, ಅವಳು ಯಾವಾಗ ಮೇಘನ ಆಗಿರ್ತಾಳೆ, ಯಾವಾಗ ಮಧುವಂತಿ ಆಗಿರ್ತಾಳೆ ಅನ್ನೋದು ಗೊತ್ತಾಗೋದಿಲ್ಲ. ಅವಳ ಮಾತುಗಳ ಮೇಲೆ, ಅವಳ ವರ್ತನೆ ಬಗ್ಗೆ ಸದಾ ನಿಗಾ ಇಟ್ಟಿರಬೇಕು. ಅನಾಹುತ ಆದಾಗಲೇ ಗೊತ್ತಾಗೋದು ಅವಳು ಮೇಘನನ ಮಧುವಂತಿನ ಅಂತ. ಅವಳೀಗ ಫಾರ್ಮ್ ಹೌಸ್ ಅಲ್ಲಿದ್ದಾಳೆ, ಅಲ್ಲಿ ಯಾರಿಗೂ ಏನೂ ಆಗೋದಿಲ್ಲ. ಭೂತಯಜ್ಞ ಶುರುವಾಗ್ತಿದ್ದ ಹಾಗೆ ಅವಳ ಇನ್ನೊಂದು ಮುಖ ನೀವು ನೋಡ್ತೀರಾ. ನಾಳೆಯಿಂದನೇ ಸಿದ್ಧತೆಗಳು ಪ್ರಾರಂಭವಾಗಲಿ. ನಾನು ಹೇಳೋ ಸಕಲ ಸಾಮಗ್ರಿಗಳು ಸಿದ್ಧವಾಗಿರಲಿ. ಏನೇನು ಬೇಕು? ನವಧಾನ್ಯಗಳು, 12 ಕುಂಬಳಕಾಯಿ. ನಾನೇನ್ ಹೇಳಿದ್ರು ಮಾಡ್ತೀರಾ? ಮೊದಲು ಹೇಳು, ಮಾಡೋದು ನಂತರದ ಮಾತು. ಭೂತ ಯಜ್ಞ ಮಹಾಮಂಡಲನ ನಿಲ್ಲಿಸ್ಬೇಕು ನೀವು. ನಾನು ಕೂಡ ಅಂದ್ಕೊಂಡಿದ್ದೀನ ಮಾಡೋವರೆಗೂ ಬಿಡೋದಿಲ್ಲ. ಮಾಡೋದಕ್ಕೆ ನಾನ್ ಬಿಡಲ್ಲ, ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಏಯ್!